ಕಾಮಿಡಿ ಕಿಲಾಡಿಯ ಖತರ್ನಾಕ್ ಕಾಮಪುರಾಣ ಬಯಲು. ಬ್ಲಾಕ್ ಮೇಲ್, ಮೊದಲ ಹೆಂಡತಿ ಕಾಟ, ಸುಳ್ಳು ಮೇಲೆ ಸುಳ್ಳು, ಮಡೆನೂರು ಮಾಡಿರುವ ಮೋಸ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಸಂತ್ರಸ್ತೆ. ಅಷ್ಟಕ್ಕೂ ಸಂತ್ರಸ್ತೆ ಹೇಳಿರೋ ಆ ಭಯಾನಕ ಸತ್ಯ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಖ್ಯಾತ ಕಿರುತೆರೆ ನಟ ಮಡೆನೂರು ಮನು ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಕಾಮಿಡಿ ಕಿಲಾಡಿ ಶೋ ಮೂಲಕ ಮಿಂಚಿದ್ದ ಮಡೆನೂರು ಮನು ವಿರುದ್ಧ ಕಿರುತೆರೆ ನಟಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ದೂರಿನ ಆಧಾರದ ಮೇರೆಗೆ ಹಾಸನದ ಶಾಂತಿ ಗ್ರಾಮದ ಮಡೆನೂರಿನಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿ ಕರೆತಂದಿದ್ದಾರೆ. ಆದರೆ ಮನು ಕೊಟ್ಟಿರುವ ಕಿರುಕುಳ ಒಂದೆರಡಲ್ಲ. ಶಿವಮೊಗ್ಗ ಲಾಡ್ಜ್ನಲ್ಲಿ ಅತ್ಯಾಚಾರ ಎಸಗಿದ್ದಾನೆ, ಪೇಮೆಂಟ್ ಕೊಡುವ ನೆಪದಲ್ಲಿ ಬಂದು ರೇಪ್ ಮಾಡಿದ್ದಾನೆ, 2 ಬಾರಿ ಗರ್ಭಪಾತದ ಮಾತ್ರೆ ಕೊಟ್ಟಿದ್ದಾನೆ ಅಂತೆಲ್ಲ ಸಂತ್ರಸ್ತೆ ಆರೋಪಿಸಿದ್ದಾರೆ. ಹಾಗಾದ್ರೆ ಸಂತ್ರಸ್ತೆ ಮಾಡಿರುವ ಆರೋಪಗಳೇನು ಅಂತ ಒಂದೊಂದಾಗಿ ಹೇಳ್ತೀವಿ ನೋಡಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಬಿಡಿ. ಸಮಾಜದ ಮುಂದೆ ನಾನು ದೊಡ್ಡ ಸಾಚ, ನನ್ನ ಕಷ್ಟ ಕಣ್ಣೀರು ಅಂತ ಹೋದಲ್ಲಿ ಬಂದಲ್ಲಿ ಊರು ತುಂಬ ಹೇಳಿಕೊಂಡು ಓಡಾಡ್ತಿದ್ದ ಮಡೆನೂರು ಮನು ಕರಾಳ ಮುಖ ಈಗ ಬಯಲಾಗಿದೆ. ಈ ಬಗ್ಗೆ ಸಂತ್ರಸ್ತೆ ಬಾಸ್ ಟಿವಿ ಜೊತೆ ಮಾತನಾಡಿದ್ದು, ನನ್ನ ಮೇಲೆ ಅತ್ಯಾಚಾರ ಮಾಡಿ ಕಳೆದ 3 ವರ್ಷಗಳಿಂದ ಮನು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಕಳೆದ ಶನಿವಾರ ನನ್ನ ಮನೆಗೆ ಬಂದು ನನಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ. ನನಗೆ ಪ್ರಜ್ಞೆ ಇಲ್ಲದಂತಹ ವೇಳೆ ಏನೇನೋ ವಿಡಿಯೋ ಮಾಡಿ ನನಗೆ ಸುಳ್ಳು ಹೇಳಿ ತಾಳಿ ಕಟ್ಟಿದ್ದಾನೆ. ಅತ್ಯಾಚಾರ ಮಾಡಿ ತಾಳಿ ಕಟ್ಟಿದ್ರೆ ನಾನು ಒಪ್ಪಲ್ಲ ಅಂದೆ. ನಮ್ಮ ಅಪ್ಪನಿಗೂ 2 ಹೆಂಡ್ತಿರು, ನನ್ನ ತಾತನಿಗೂ 2 ಹೆಂಡ್ತಿರು. ನನಗೆ ನಿನ್ನನ್ನು ದೇವರು ಕೊಟ್ಟಿರೋದು. ನಾನು ತಿಂಗಳಲ್ಲಿ ಆ ಮನೆಯಲ್ಲಿ 15 ದಿನ, ನಿನ್ನ ಜೊತೆ 15 ದಿನ ಇರ್ತೀನಿ ಎಂದಿದ್ದ ಎಂದು ಹೇಳಿಕೆ ನೀಡಿದ್ದಾರೆ. ಫಸ್ಟ್ ಟೈಮ್ ಆಗಿದ್ದು ಒಂದು ಕಾರ್ಯಕ್ರಮಕ್ಕೆ ಅಂತ ಹೋದಾಗ, ಅಲ್ಲಿ ಕಾರ್ಯಕ್ರಮಕ್ಕೆ ಹಣ ಅಂತ ಕೊಡಕ್ಕೆ ಬಂದಾಗ ಅವನು ರೇಪ್ ಮಾಡಿದ್ದು. ಆ ಒಂದು ಅತ್ಯಾಚಾರಕ್ಕೆ ನಾನು ಫಸ್ಟ್ ಶಾಕ್ ಆಗಿದ್ದೆ. ನನ್ನ ಬೆಸ್ಟ್ ಫ್ರೆಂಡು ಜೊತೆಲೆ ಅಷ್ಟು ಓಡಾಡ್ತಿದ್ವಿ, ಆ ಥರ ಎಲ್ಲ ಒಂದು ನಂಬಿಕೆ ಇರೋಂಥ ವ್ಯಕ್ತಿ ಈ ಥರ ಮಾಡಿರೋದಕ್ಕೆ ಒಂದು ಫಸ್ಟ್ ಆಫ್ ಆಲ್ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಇನ್ನೊಂದು ಬೆಸ್ಟ್ ಫ್ರೆಂಡು, ಇನ್ನೊಂದು ನಾನು ಕಂಪ್ಲೇಂಟ್ ಕೊಡಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್, ಇನ್ನೊಂದು ಬೇರೆಯವ್ರಿಗೆ ಹೇಳಬೇಕಾ ಬೇಡವಾ ಅನ್ನೋ ಈ ಒಂದು ಕನ್ಫ್ಯೂಷನಲ್ಲಿ ತುಂಬ ದೊಡ್ಡ ಶಾಕಲ್ಲಿದ್ದೆ ನಾನು. ಶಾಕಲ್ಲಿ ಅವ್ನು ಸಮಾಧಾನ ಮಾಡ್ತಾನೆ ಇದ್ದ. ಬಟ್ ಅದಾದ 2-3 ದಿನಕ್ಕೆ ನಾನಿರೋ ಮನೆಗೆ, ಈ ಹಿಂದೆ ಇದ್ದಿದ್ದ ಮನೆಗೆ ಬಂದು ಕಣ್ಮುಚ್ಕೊ, ನಿಂಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ, ಗಣೇಶ ಮರಣೆ ನಿಂಗೆ ಕಣ್ಮುಚ್ಚಿಲ್ಲ ಅಂತಂದರೆ ಈ ಥರದ ಮಾತುಗಳೆಲ್ಲ ಹೇಳಿ ನಾನೇನೋ ಅಂದ್ಕೊಂಡೆ, ಏನೋ ಮತ್ತು ನಿನಗೆ ಇದರಿಂದ ಒಳ್ಳೇದಾಗುತ್ತೆ ಅಂತೆಲ್ಲ ಹೇಳ್ದ. ಅದಕ್ಕೆ ನಾನು ಏನೋ ಕೊಡ್ತಾನೆ ಅಂತ ಅಂದ್ಬಿಟ್ಟು ಕಣ್ಮುಚ್ಕೊಂಡ್ರೆ ಇಮಿಡಿಯೇಟ್ ತಾಳಿ ಕಟ್ಟಿ ನೀನು ನಮ್ಮ ಅಪ್ಪಂಗೂ 2 ಹೆಂಡ್ತಿರು, ನನ್ನ ತಾತಂಗೂ 2 ಹೆಂಡ್ತಿರು, ನನಗೂ 2 ಹೆಂಡ್ತಿರು, ಆ ದೇವರೇ ವರ ಕೊಟ್ಟಿರೋದು. ಪ್ರಪಂಚದಲ್ಲಿ ಹೆಂಗಾರು 2-3 ಮದುವೆ ಆಗಿರೋರು ಇಲ್ವಾ ಆ ಥರದಲ್ಲೆಲ್ಲ ಹೇಳಿ. ಬಟ್ ನಂಗೆ ಅವೆಲ್ಲ ಏನಂತಂದರೆ ಒಂಥರ ನಾನು ಇದ್ದಿದ್ದೆ ಅಲ್ಲೋನ್, ಒಬ್ಬಳೇ ಇದ್ದಿದ್ದು, ಮತ್ತು ಒಂಥರ ಯಾರು ಸುತ್ತ ಇಲ್ಲ. ಆ ಒಂದು ವೀಕ್ನೆಸ್ಗಳನ್ನೆಲ್ಲ ಕಂಡು ಹಿಡ್ಕೊಂಡು ನಾನು ನಿಂಗೆ ಅಪ್ಪ ಅಮ್ಮ ಆಗಿರ್ತೀನಿ, ನಾನೇ ನಿಂಗೆಲ್ಲ ಆ ಥರದ್ದೆಲ್ಲ ನಂಬಿಸಿ ನನಗೆ ಬ್ಯಾಕ್ ಟು ಬ್ಯಾಕ್ ಅವನಿಂದನೇ ಅಬಾರ್ಷನ್ ಆಯಿತು. ನಮ್ಮ ಮಗು ಉಳಿಸ್ಕೊಳ್ಳೋಣ ಅಂತಲೇ ಕೇಳ್ಕೊಂಡೆ. ಬಟ್ ಅವ್ನು ರೆಡಿ ಇರಲಿಲ್ಲ, ಬೇಡ ಈಗಲೇ ಅಂತ ಅಂದ್ಬಿಟ್ಟು ಅವನೇ ಬಲವಂತವಾಗಿ ಅಬಾರ್ಟ್ ಮಾಡಿಸ್ದ. ಅದಾದಮೇಲೆ ಅವ್ನು ಬಂದು ಹೇಳ್ತಾನೆ, ನನಗೆ ಮಗಳಿದ್ದಾಳೆ, ಇವಾಗ ದೊಡ್ಡೋಳಾದ್ಮೇಲೆ ಅವಮಾನ ಆಗುತ್ತೆ, ಈಗ ಬಿಟ್ಬಿಡು. ಏನು ಅದೇ ತಾನೇ, ಅಷ್ಟೆಲ್ಲ ಕಳ್ಕೊಂಡು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀನಿ. ಈ ಟೈಮಲ್ಲಿ ನೀನು ಬಂದು ಹೇಳಿದ್ರೆ ನನ್ನ ಸಾವಿಗಿಂತನೂ ದೊಡ್ಡ ವಿಷಯ ಅದು. ಏನು ಮಾತಾಡ್ತಿದ್ಯಾ? ಇಷ್ಟು ದಿನ ನಿಂಗೆ ನಾನು ಇದನ್ನು ಮೊದಲೇ ಅಲ್ವಾ ಹೇಳಿದ್ದಿದ್ದು? ಅವಾಗ ನೀನು ಆ ಥರ ಬಣ್ಣದ ಮಾತುಗಳೆಲ್ಲ ಆಡ್ಬಿಟ್ಟು ಇವಾಗ ಬಂದು ಈ ಥರ ಮುಖ ತೋರಿಸ್ತೀಯ ಅಂದರೆ ಏನು ನೀನು? ಆ ಥರ ಎಲ್ಲ ಪ್ರಶ್ನೆ ಬಂದಿದ್ದಕ್ಕೆ ಸ್ವಲ್ಪ ಇಲ್ಲ, ನಂಗೆ ಯಾವುದೇ ಕಾರಣಕ್ಕೂ ನೀನು ಬಿಡ, ನನಗೀಗ ನನ್ನ ಹೆಂಡತಿ ಮಕ್ಕಳೇ ಇಂಪಾರ್ಟೆಂಟು, ಹಂಗೆ ಇಲ್ಲ ಅಂತ ಅಂದ್ಬಿಟ್ಟ. ನಂಗೆ ಏನು ಮಾಡ್ಕೋಬೇಕು ಅವನು ಆ ಥರ ಅಂದು ನನ್ನ ಮೇಲೆ ಮೊದಲೇ ವೀಕ್ ಆಗಿದ್ದೀನಿ, ನನ್ನಲ್ಲಿ ಏನೂ ಶಕ್ತಿ ಇಲ್ಲ. ಆ ಟೈಮಲ್ಲಿ ತುಂಬ ಹೊಡೆದು ಬಡ್ದು ಸಾಯ್ಸೋಕ್ಕೆಲ್ಲ ಬಂದು ಆ ಥರ ಎಲ್ಲ ಮಾಡಿಬಿಟ್ಟು ಹೋಗ್ಬಿಟ್ಟ. ಇನ್ನು ನನಗೆ 2 ಬಾರಿ ಗರ್ಭಪಾತ ಮಾಡಿಸಿದ್ದಾನೆ, ಮಗು ಬೇಕು ಅಂದರೆ ಬಿಟ್ಟಿಲ್ಲ, ನನಗೆ ತಲೆ ಕೆಡಿಸಿ ಜೊತೆಗೆ ಇರ್ತೀನಿ ಅಂತ ಹೇಳಿ ಸಿನಿಮಾ ಸಿಕ್ಕ ಮೇಲೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ 2 ದಿನ ಮಾತ್ರ ಬರ್ತೀನಿ ಎಂದಿದ್ದ. ಅವನು ಸಿನಿಮಾಗಾಗಿ ಜಿಮ್ ಸೇರಿದಾಗ ನಾನು ಅವನಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೇನೆ. ಅವನಿಗೆ ಸಿನಿಮಾ ಸಿಕ್ಕ ನಂತರ ಸಂಪೂರ್ಣ ಬದಲಾದ. ನಾನು ಹೀರೋ ಆಗಿ ಇನ್ನೂ 50 ಸಿನಿಮಾ ಮಾಡಬೇಕು, ನನಗೆ ಮಗಳಿದ್ದಾಳೆ, ನನ್ನ ಹೆಂಡತಿ ಒಪ್ಪಲ್ಲ, ಬ್ರೇಕಪ್ ಮಾಡ್ಕೋ ಅಂದ. ನಾನು ಆಗಲ್ಲ ಅಂದಿದ್ದಕ್ಕೆ ನನಗೆ ಬೆದರಿಕೆ ಹಾಕಿದ್ದ. ನಾನು ಅವನಿಗೆ ಹೇಳಿನೇ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟೆ ಎಂದು ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ.
ಮತ್ತು ಸಿನಿಮಾ ಟೈಮಲ್ಲಿ ಮುಂಚೆ ನಂಗೆ ಏನಂತ ಸ್ಟಾರ್ಟಿಂಗ್ ಭರವಸೆ ಕೊಟ್ಟಿದ್ದು 15 ದಿನ ಅಲ್ಲಿರ್ತೀನಿ 15 ದಿನ ಇಲ್ಲಿರ್ತೀನಿ ಈ ಥರ ಭರವಸೆ ಕೊಟ್ಟವನು. ಸಿನಿಮಾ ಆದ ತಕ್ಷಣ ನಂಗೆ ಈಗ ಟೈಮ್ ಕೊಡೋಕೆ ಟೈಮ್ ಇಲ್ಲ, ಬೆಳಗ್ಗೆ ಒಂದು ಕಾಲು ನೈಟ್ ಒಂದು ಕಾಲ್ ಮಾಡ್ತೀನಿ, ತಿಂಗಳಲ್ಲಿ 4 ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿದ. ಅದು ದಿನ ಹಿಂಗೆ ಇನ್ಕ್ರೀಸ್ ಆಗಕ್ಕೆ ಶುರು ಆಯಿತು. ಆವಾಗ ಒಂದು ಸ್ವಲ್ಪ ಕ್ಲಾಸ್ಗಳು ಯಾಕೆ ದಿನ ಅನ್ನೋದು, ಆದರೂ ಬಿಡು ನಿನಗೆ ಅವಕಾಶ ಅನ್ನೋದು ದೊಡ್ಡ ವರ ಸಿಕ್ಕಿದೆ, ನೀನು ಉಪಯೋಗಿಸ್ಕೊಂಡು ಬೆಳಿ ಅಂತ ಅಂದ್ಬಿಟ್ಟು ನಾನೇ ಹೇಳಿಬಿಟ್ಟು ಅದಕ್ಕೆ ಅಗ್ರಿ ಆಗಿದ್ವಿ. ಅಂದರೆ ಒಂದಷ್ಟು ವರ್ಷಗಳ ಕಾಲ ಹಾಗೆ ಇರೋಣ ಅಂತ ಅಂದ್ಬಿಟ್ಟು. ಆಮೇಲೆ ಅವನು 2-3 ವರ್ಷ ಹೋಗ್ಬಿಟ್ಮೇಲೆ ನಿಂಗೆ ಎಲ್ರಿಗೂ ಹೇಳ್ಬಿಟ್ಟು ಮದುವೆ ಆಗ್ತೀನಿ ಆ ಥರ ಎಲ್ಲ ಭರವಸೆಗಳನ್ನೂ ಕೊಟ್ಟಿದ್ದ. ಹಂಗಾಗಿ ಅವನು ಏನೇ ಫಿಸಿಕಲ್ ಟಾರ್ಚರ್ ಕೊಟ್ಟರು ನಾನು ತಡ್ಕೋತಿದ್ದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಡೆನೂರು ಮನು ಮಾಡಿರುವ ಆರೋಪಕ್ಕೆ ತಿರುಗೇಟು ನೀಡಿರುವ ಸಂತ್ರಸ್ತೆ ಯಾವ ಹೀರೋ? ನಂಗಂತೂ ಯಾವ ಹೀರೋನೂ ಗೊತ್ತಿಲ್ಲ, ಅವನೇ ಹೇಳಬೇಕು ಯಾವ ಹೀರೋ ಅಂತ. ಅಷ್ಟಕ್ಕೂ ಅನ್ಯಾಯ ಆಗ್ತಿರೋದು ನನಗೆ, ಅವನಿಗಲ್ಲ. ಅವನ ವಿಷಯಕ್ಕೆ ನಾನು ಒತ್ತಡ ಮಾಡಿಕೊಂಡು ಆರೋಗ್ಯ ಸಮಸ್ಯೆ ಆಗಿತ್ತು. 1 ತಿಂಗಳು ನಾನು ಆಸ್ಪತ್ರೆಗೆ ದಾಖಲಾಗಿದ್ದೆ. ಕಳೆದ ಶನಿವಾರ ಇವನು ನನ್ನ ನೋಡಲು ಬಂದಾಗ ಮತ್ತೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಸಂತ್ರಸ್ತೆ ಹೇಳಿದ್ದಾರೆ. ಹುಷಾರಿಲ್ಲದೆ ಇದ್ರು ನಮ್ಮ ಮನೆಗೆ ನೋಡೋಕೆ ಬಂದೆ ಅಂತ ನೋಡಿ ಬಲವಂತವಾಗಿ ಬಾಗಿಲು ತಗ್ಸಿ, ನಾನಿರೋದು ಒಬ್ಬಳೆ, ಯಾರೂ ಇಲ್ಲ, ಬಲವಂತವಾಗಿ ಬಾಗಿಲು ತಗ್ಸಿ 2 ಮೊಬೈಲು ಸ್ವಿಚ್ ಆಫ್ ಮಾಡಿ ಯಾರಿಗಾರು ಫೋನ್ ಮಾಡಿಬಿಡ್ತೀನಿ ಅಂತ ಸ್ವಿಚ್ ಆಫ್ ಮಾಡಿ ಮೂಗಿಡ್ದು ನನಗೆ ಒಂದು ಎಣ್ಣೆ ಕುಡಿಸಿ ಒಂದು ಲೈಂಗಿಕ ದೌರ್ಜನ್ಯ ಮಾಡಿ ಅದ್ರದ್ದು ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋಗ್ತಾನೆ. ಅಂದರೆ ನಂಗೆ ಅದೆಲ್ಲ ಗೊತ್ತಾದ, ಏನಿದು ಏನು ಮಾಡ್ಕೊಂಡಿದ್ದೆ, ಡಿಲೀಟ್ ಮಾಡಿದೆ ಅಂತ ಅಂದ್ಬಿಟ್ಟು ಹೋಗೇ ಬಿಟ್ಟ. ನನ್ನನ್ನು ಹುಷಾರಿಲ್ಲ ಅಂತ ನೋಡೋಕೆ ನೀನು ಕನ್ಸರ್ನಿಂದ ಬಂದಿದ್ರೆ ಕೂತು ಸ್ವಲ್ಪ ಹೊತ್ತು ನೀನು ಸಮಾಧಾನವಾಗಿ ಮಾತಾಡಬೇಕಾಗಿತ್ತು. ಹೆಂಗಿದ್ಯಾ, ಏನಿದೆ, ಯಾಕೆ ಹಿಂಗಾಯ್ತು, ನಿಂಗೆ ಅದಕ್ಕೆಲ್ಲ ಟೈಮ್ ಇರುತ್ತೆ, ನಿಂಗೆ ನನ್ನ ಮೇಲೆ ಇಷ್ಟೇ ನಿಂದು ಇದು ಅಂತ ಅಂದ್ಬಿಟ್ಟು. ನಾನು ಅವ್ನಿಗೆ ಪ್ರಶ್ನೆ ನೋಡು, ನಾನು ಹಿಂಗೆ ಹೋಗ್ತೇನೆ, ನೀನು ಮಾಡಿರೋದು ಮಹಾನ್ ದೊಡ್ಡ ತಪ್ಪು. ಫಸ್ಟ್ ಆಫ್ ಆಲ್ ನೀನು ಒಂದು ಫೋನ್ ಮಾಡಿ ವಿಚಾರಿಸ್ತಾ, ಹಿಂಗೆಲ್ಲ ಮಾಡೋಗಿದ್ಯಾ ವಿಚಾರಿಸ್ತಾ, ನೀನು ಹೆಂಗಿದ್ಯಾ, ಸತ್ತಿದ್ಯಾ, ಬದುಕಿದ್ಯಾ, ಅದರಿಂದ ನೀನು ಹೆಂಗಿದೆ ಇವಾಗ ಆರೋಗ್ಯ, ಒಂದಾರು ವಿಚಾರ ಅವೆಲ್ಲ ಇಲ್ಲವೇ ಇಲ್ಲ ಆ ಮನುಷ್ಯನಲ್ಲಿ. ಅದಕ್ಕೆ ನಾನು ಇನ್ಫಾರ್ಮ್ ಮಾಡೇನೆ ಇವತ್ತು ಕಂಪ್ಲೇಂಟ್ ಕೊಟ್ಟೆ. ಒಟ್ನಲ್ಲಿ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಲೇಬೇಕು. ಸದ್ಯ ಮಡೆನೂರು ಮನು ವಿರುದ್ಧ ಆರೋಪಗಳ ಸುರಿಮಳೆನೇ ಇದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.